ಬ್ರೇಕ್ನ ನಂತರ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಮಹಾ ಸಮೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಜನ್ ಕಿ ಬಾತ್ ಸಂಸ್ಥೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಮಾಡಿಕೊಟ್ಟಿರುವಂತಹ ಮಹಾ ಸಮೀಕ್ಷೆಯನ್ನು ನಿಮ್ಮೆದುರಿಗಿಡ್ತಾ ಇದ್ದೀವಿ. ಎರಡನೆಯ ಸಮೀಕ್ಷೆ ಇದು. ಒಟ್ಟು 3 ಸಮೀಕ್ಷೆಗಳನ್ನು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗಾಗಿ ಜನ್ ಕಿ ಬಾತ್ ಮಾಡಿಕೊಡ್ತಾ ಇದೆ. 2 ಚುನಾವಣಾ ಪೂರ್ವ ಒಪಿನಿಯನ್ ಪೋಲ್ಗಳು 14ನೇ ತಾರೀಕು ಒಂದು ಬಂದಿದೆ, ಇವತ್ತು ಒಂದು. ಏಪ್ರಿಲ್ 14ಕ್ಕೆ ಒಂದು ಸಮೀಕ್ಷೆಯನ್ನು ಪ್ರಸಾರ ಮಾಡಿದ್ದೀವಿ. ಇವತ್ತು ಎರಡನೆಯ ಸಮೀಕ್ಷೆಯ ಸಮಯ. 10ನೇ ತಾರೀಕು ಮತದಾನದ ನಂತರ ಒಪಿನಿಯನ್ ಪೋಲನ್ನು ಕೊಡ್ತೀವಿ. ಒಟ್ಟು 3 ಪೋಲ್ಗಳು ಬರ್ತವೆ. 2 ವಲಯಗಳ ಸಂಖ್ಯೆಗಳನ್ನು ನಿಮ್ಮೆದುರಿಗೆ ಕೊಟ್ಟಿದ್ದೀವಿ. 3ನೆಯ ವಲಯ ಮಧ್ಯ ಕರ್ನಾಟಕಕ್ಕೆ ಹೋಗುವ ಸಮಯ. ಅದಕ್ಕಿಂತ ಮುಂಚೆ 2 ವಲಯಗಳು, ಈಗ ಯಾರು ಟ್ಯೂನ್ ಇನ್ ಆಗಿದ್ರೆ ಅಂತ 2 ವಲಯಗಳ ಸಂಖ್ಯೆಗಳನ್ನು ಇನ್ನೊಂದ್ಸಲ ಸುಮ್ಮನೆ ಹೇಳ್ತಾ ಇದ್ದೀನಿ ನಿಮ್ಮೆದುರಿಗೆ. ಹಳೆ ಮೈಸೂರು ಮತ್ತು ಕಲ್ಯಾಣ ಕರ್ನಾಟಕ 2 ಕೊಟ್ಟಿದ್ದೀವಿ. ಹಳೆ ಮೈಸೂರಿನಲ್ಲಿ JDS ಅನ್ನು ಕಳೆದ ಸಲದ ಸಂಖ್ಯೆಗೆ ಕಂಪೇರ್ ಮಾಡಿದ್ರೆ JDS ಅನ್ನು ಕಾಂಗ್ರೆಸ್ ಓವರ್ಟೇಕ್ ಮಾಡ್ತಾ ಇದೆ. ಇದರಲ್ಲಿ ನಮ್ಮ ಉಳಿದ ಪ್ಯಾನಲಿಸ್ಟ್ಗಳಿಗೂ ಮತ್ತು ಈ ಸರ್ವೆ ಮಾಡಿದಂತಹ ಜನ್ ಕಿ ಬಾತ್ನ ಪ್ರದೀಪ್ ಭಂಡಾರಿಯವರಿಗೂ ಡಿಫರೆನ್ಸ್ ಆಫ್ ಒಪಿನಿಯನ್ ಇದೆ. JDS ಇಷ್ಟು ಕುಸಿಯೋದಿಲ್ಲ ಅಂತ ನಮ್ಮ ಉಳಿದ ಪ್ಯಾನಲಿಸ್ಟ್ಗಳು ಹೇಳ್ತಾರೆ. ಆದರೆ ಅವರು ನೋಡ್ತಾ ಇರಿ ಟ್ರೆಂಡ್ ಹೆಂಗಿದೆ ಅಂತಾರೆ. BJP 14, ಕಾಂಗ್ರೆಸ್ 26, JDS 17. ಜನ್ ಕಿ ಬಾತ್ನ ಇವತ್ತಿನ ಸಮೀಕ್ಷೆ ಕಳೆದ ಸಲದ ಸಮೀಕ್ಷೆಯ ಕಂಪ್ಯಾರಿಸನ್ ಅಲ್ಲಿದೆ. 2018ರ ರಿಸಲ್ಟ್ ಕೊನೆಯಲ್ಲಿದೆ. ಕಂಪೇರ್ ಮಾಡ್ಕೊಳ್ಳಿ, ಸ್ಥಾನಗಳು ಹೆಂಗೆ ಹೆಚ್ಚು ಕಡಿಮೆ ಆಗುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ಇವತ್ತಿನ ಸಮೀಕ್ಷೆ. ಏಪ್ರಿಲ್ 15ರಿಂದ ಮೇ 1ನೇ ತಾರೀಕಿನ ಮಧ್ಯದಲ್ಲಿ ಈ ಸಮೀಕ್ಷೆ ನಡೆದಿದೆ. ಇವತ್ತು ನಿಮ್ಮ ಎದುರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಅದು ಏಪ್ರಿಲ್ 14ರ ಸಮೀಕ್ಷೆ. 2018ರ ರಿಸಲ್ಟ್ ಅಲ್ಲಿದೆ. ಹಳೆ ಮೈಸೂರಿನ 57 ಕ್ಷೇತ್ರಗಳು, 9 ವಿಧಾನಸಭಾ ಕ್ಷೇತ್ರಗಳ 57 ಕ್ಷೇತ್ರಗಳು, 9 ಜಿಲ್ಲೆಗಳ 57 ಕ್ಷೇತ್ರಗಳು ±3 ಅಂತ ಓದಿಕೊಳ್ಳಿ. BJP 14, ಕಾಂಗ್ರೆಸ್ 26, JDS 17 ಅಂತ ಈ ಸಂಖ್ಯೆ ಹೇಳ್ತಾ ಇದೆ. ಹಳೆ ಮೈಸೂರಿನ ನಂತರ ಕಲ್ಯಾಣ ಕರ್ನಾಟಕವನ್ನು ನಿಮ್ಮೆದುರಿಗೆ ಪ್ರೆಸೆಂಟ್ ಮಾಡಿದ್ದೀವಿ. ಕಲ್ಯಾಣ ಕರ್ನಾಟಕ 7 ಜಿಲ್ಲೆಗಳ 40 ವಿಧಾನಸಭಾ ಕ್ಷೇತ್ರಗಳು, ಒನ್ಸ್ ಅಗೇನ್ ±3 ಅಂತ ಓದಿಕೊಳ್ಳಬೇಕು. BJP 16, ಕಾಂಗ್ರೆಸ್ 21, JDS 3. ಕಳೆದ ಸಲ JDS 2018ರ ರಿಸಲ್ಟ್ನಲ್ಲಿ 4 ಗೆದ್ದಿತ್ತು. ಈ ಸಲ 1 ಕಡಿಮೆ ಆಗಬಹುದು, 3. ಆದರೆ 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ JDS ಅಲ್ಲಿ 1 ಸ್ಥಾನ ಗೆಲ್ಲೋದು ಕಷ್ಟ ಅನ್ನೋ ಪರಿಸ್ಥಿತಿ ಇತ್ತು. ಗೆದ್ದರೂ 1 ಗೆಲ್ಲಬಹುದಷ್ಟೇ ಅನ್ನುವ ಪರಿಸ್ಥಿತಿ ಇತ್ತು. ಇಟ್ ಹ್ಯಾಸ್ ಚೇಂಜ್ಡ್, ಇಂಪ್ರೂವ್ಡ್. 3 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಕಾಣಿಸ್ತಾ ಇದೆ. 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ 23 ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆ ಇತ್ತು. ಈಗ 21ಕ್ಕೆ ಕಾಂಗ್ರೆಸ್ನ ಸಂಖ್ಯೆ ಇಳಿದಿದೆ. 20 ದಿನಗಳ ಹಿಂದಿನ ಸಮೀಕ್ಷೆಯಲ್ಲೂ BJP 16 ಸೀಟ್ ಇತ್ತು, ಈಗಲೂ 16 ಸೀಟ್ ಇದೆ. 2018ರ ರಿಸಲ್ಟ್ನಲ್ಲಿ 15 ಸ್ಥಾನಗಳನ್ನು ಗೆದ್ದುಕೊಂಡಿತ್ತು. ಇದು ಕಲ್ಯಾಣ ಕರ್ನಾಟಕದ ಸಂಖ್ಯೆ ±3. ಮಧ್ಯ ಕರ್ನಾಟಕಕ್ಕೆ ಹೋಗುವ ಸಮಯ. 4 ಜಿಲ್ಲೆಗಳ 26 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ. ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ ಮತ್ತು ದಾವಣಗೆರೆ. ಕಳೆದ ಸಲ BJP ತನ್ನ ಬಾವುಟವನ್ನು ಗಟ್ಟಿಯಾಗಿ ನೆಟ್ಟಿದ್ದ ಪ್ರದೇಶ. 26 ಕ್ಷೇತ್ರಗಳ ಪೈಕಿ 21 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು ಕಳೆದ ಸಲ. 26ರ ಪೈಕಿ 21ರಲ್ಲಿ ಗೆದ್ದಿತ್ತು. ಈ ಸಲ ಏನಾಗತ್ತೆ? ಜಿಲ್ಲೆಗಳ 26 ಕ್ಷೇತ್ರಗಳನ್ನು ಸೇರಿಸಿ ಮಧ್ಯ ಕರ್ನಾಟಕ ಅಂತ ಕನ್ಸಿಡರ್ ಮಾಡ್ತೀವಿ. ಇದರಲ್ಲಿ ಶಿವಮೊಗ್ಗ, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳ ಬರ್ತವೆ. ಎರಡು 2018ರಲ್ಲಿ 21 ಕ್ಷೇತ್ರಗಳಲ್ಲಿ BJP ಗೆದ್ದಿತ್ತು. 26ರ ಪೈಕಿ 21.
26ರ ಪೈಕಿ 5ರಲ್ಲಿ ಕಾಂಗ್ರೆಸ್ ಗೆದ್ದಿತ್ತು. JDS 1 ಸ್ಥಾನವನ್ನು ಈ ಜಿಲ್ಲೆಗಳಲ್ಲಿ ಗೆದ್ದಿರಲಿಲ್ಲ. Pradeep, do you think in any drastic change in the देखिए these four districts of this region? मैं ये सेंट्रल कर्नाटका पे ये कहना चाहता हूँ कि इस इलेक्शन में जो एक नेल बाइटर इलेक्शन है, इसमें अगर एक थोड़ा मार्जिनल चेंज भी होता है तो पार्टीज को इम्पैक्ट पड़ता है. अगर एक ड्रास्टिक चेंज चाहिए अगर होगा तो वो आइदर ऑफ द पार्टी के फेवर में एब्सोल्यूट मेजॉरिटी स्वीप की तरफ जाएगा. बट एक इलेक्शन जहाँ पे लड़ाई सीट वाइज है, जैसे प्रशांत बात कर रहे हैं, जो ग्राउंड पे भी रिफ्लेक्ट हो रहा है, जहाँ पे कोई नैरेटिव लेस इलेक्शन पर से है, जहाँ पे बीजेपी कैपिटल है मोदी जी के ऊपर निर्भर है, कांग्रेस मुस्लिम कंसोलिडेशन पर निर्भर है, वहाँ पे 2-3 सीट करके भी अगर गेन होता है किसी पार्टी के लिए तो एंड टैली पे काफ़ी इंपॉर्टेंट रोल प्ले करता है. तो इस जिले के अंदर ज़्यादा चांसेस जो है, अगर मैं सेंट्रल कर्नाटका की बात करूँ, जितना कांग्रेस इसमें गेन करे उतना कांग्रेस के लिए बेहतर है, और जितना बीजेपी ऊपर करे वो अपनी जो हैदराबाद कर्नाटका जहां से कांग्रेस लीड कर रही है, बीजेपी कैन नॉट गो फर्दर देन 2018. नहीं, 2018 उनका जो ऑप्टिमम आना चाहिए था आ चुका है. एग्जैक्टली, आई कंप्लीटली एग्री विथ यू ऑन दैट. नाउ बीजेपी उससे कितना करीब रहती है ये बीजेपी के लिए देखना है. दैट इज व्हाट इट इज. सो से डिस्ट्रिक्ट्स लाइक शिवमोगा, जहां पिछली बार 6 सीट आई थी, क्या वो उससे कितना करीब रह पाती है. अगर मैं चिकमंगलूर की बात करूं, जहां पे वो 4 सीट पे इट इज इन रियल कॉन्टेस्ट भारतीय जनता पार्टी, तो क्या वो 3 पे रहती है, 4 कन्वर्ट कर पाती है, कितने कन्वर्ट कर पाती है, देखना होगा. सो ये दोनों जिले जो हैं बीजेपी के, अगर मैं इस डिस्ट्रिक्ट की बात करूं तो ये दोनों जिले जो हैं, दिस इज वेरी इंपॉर्टेंट फॉर द बीजेपी. यहाँ पे वो अपना 2018 का परफॉर्मेंस एग्जिट के दिन पे या वोटिंग के दिन पे रिपीट भी कर सकती है. अभी की स्थिति नहीं है. दैट इज व्हाट इट इज देयर. दीज आर द 2 डिस्ट्रिक्ट्स वेयर इट हैज द एबिलिटी टू डू वेल ऑन द 10th, वेरी वेल ऑन द 10th. अभी की स्थिति के अंदर कांग्रेस को देखना है कि कितना इस जिले के अंदर ऊपर आ पाती है और बीजेपी कितना उस पीक के अराउंड होल्ड कर पाती है. No, now we are coming to Lingayat majority districts. Slowly from here आप जैसे कित्तूर कर्नाटक की तरफ आएंगे, वो तो पूरा है. Correct. Here considerable number of Lingayat votes in each constituency. Absolutely. जगदीश शेट्टर को I mean बीजेपी से बाहर जाना, लक्ष्मण सवदी को जाना, देखिए, is it impacting these voters anyway? No. Jagdish Shettar in fact is finding it very difficult to even save and win on his own constituency. नहीं, वो we'll discuss about his constituency. So please understand, if an individual, both of them going out of BJP is impacting Lingayat voters in central region. No. अथनी में अगर आप लक्ष्मण सवदी की बात कर रहे हैं, ही इज कंटेस्टिंग अ गुड इलेक्शन. जगदीश शेट्टर इज फेसिंग अ वेरी वेरी टफ फाइट. अगर आप कहें तो हम लोग जब उस डिस्ट्रिक्ट के आएंगे तब उसकी मैं बात करूंगा. बट अगर अगर व्यक्ति अगर अपनी कॉन्स्टिट्यूएंसी पे कांटे की लेट अस अवॉइड स्पीकिंग अबाउट ಒಂದು ವಿಧಾನಸಭಾ ಕ್ಷೇತ್ರ ಇಂಥವ್ರು ಗೆಲ್ತಾರೆ ಇಂಥವ್ರು ಸೋಲ್ತಾರೆ ಅದನ್ನ ಮಾತಾಡೋದು ಬೇಡ ಅಂತ ಅವಾಯ್ಡ್ ಮಾಡೋಣ. So there is no ripple effect which is taking place at other places. There is no ripple effect which is ಮಧ್ಯ ಕರ್ನಾಟಕದ ಅತಿ ಮುಖ್ಯ ಬದಲಾವಣೆ ಯಡಿಯೂರಪ್ಪನವರ ಸ್ವಯಂ ಘೋಷಿತ ರಾಜಕೀಯ ನಿವೃತ್ತಿ ಮತ್ತು ಈಶ್ವರಪ್ಪನವರಿಗೆ ಟಿಕೆಟ್ ನಿರಾಕರಣೆ. ಮಧ್ಯ ಕರ್ನಾಟಕ ಬಹಳ ಬಹುಮುಖ್ಯವಾದ ಬೆಳವಣಿಗೆಗಳು, ರಾಜಕೀಯ ಬೆಳವಣಿಗೆಗಳು. ಸೊ ಅದ್ರ ಪರಿಣಾಮ ಏನಂತ ರಿಫ್ಲೆಕ್ಟ್ ಆಗುತ್ತೆ ಸಮೀಕ್ಷೆ. He's saying that Ishwarappa will negatively impact is what No. What is the impact is retirement of that is curious. Denial of ticket Ishwarappa. Again. Compared to 2018, 2 major developments have happened in this region, that Yediyurappa has gone out of electoral politics and Ishwarappa is denied ticket. On the ground, number one, Yediyurappa has gone out of electoral politics, but his son has emerged into a larger prominent role. That is number one. Okay. So he's working on the ground with heart and mind both. It is not that he is not working with his heart on the ground. Is what is the sentiment. It's not that Yediyurappa is retired so Lingayats will not vote the Bharatiya Janata Party. It is impacting because he is rallying behind his son in the BJP in those places. Number 2, if Ishwarappa is denied ticket, Ishwarappa is sitting next to Narendra Modi. So the message is not gone that Ishwarappa has been completely ignored. That is something which has to be understood here. ಇನ್ನೆರಡು ರಿಯಾಕ್ಷನ್ಗಳನ್ನು ತಗೊಳ್ತೀನಿ ನಾನು. ಒಂದು ಸಣ್ಣ ಬ್ರೇಕ್ನ ಸಮಯ ಆಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.